ಎಸ್ ನಾನಿದ್ರೆ ಇವತ್ತು ಕೆ ಸಿನಿಮಾದಲ್ಲಿ ಐಟಮ್ ಸಾಂಗಿಗೆ ಡ್ಯಾನ್ಸ್ ಮಾಡಿದೀನಿ. ನಿಜವಾಗ್ಲೂ ಇದು ನನಗೆ ಹೊಸದಂತಾನೆ ಹೇಳ್ಬಹುದು. ಯಾಕೆ ಅಂತಂದ್ರೆ ಫೋನಲ್ಲಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಮಾಡೋದೇ ಬೇರೆ, ರೀಲ್ಸ್ ಮಾಡೋದೇ ಬೇರೆ. ಕ್ಯಾಮ್ರಾ ಆನ್ ಫೇಸ್ ಮಾಡ್ತೀವಲ್ಲ, ಅದು ತುಂಬಾ ಕಷ್ಟ ಇದೆ. ಬಟ್ ನಿಜವಾಗ್ಲೂ ಈ ಸಾಂಗ್ ಕೇಳಿದಾಗ ನಾನು ಫಸ್ಟ್ ಟೈಮೇ ಓಕೆ ಮಾಡಿದೆ. ಯಾಕೆಂದ್ರೆ ನಂಗೆ ಲಿರಿಕ್ಸ್ ಎಲ್ಲ ಇಷ್ಟ ಆಯ್ತು. ಮತ್ತೆ ಇವಾಗ ಕನ್ನಡ ತೆಲುಗು ಅಂತ ಹೇಳ್ಬಿಡಿ, ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂದ್ರೆ ಕನ್ನಡದೂ ಇದೆ, ತೆಲುಗುನೂ ಇದೆ. ಅಂದ್ರೆ ನನಗೆ ಸ್ವಲ್ಪ ತೆಲುಗು ಬರುತ್ತೆ, ಹಾಗಾಗಿ ಅರ್ಥ ಮಾಡ್ಕೊಂಡೆ. ಆಸ್ ಆರ್ಟಿಸ್ಟ್ ಅಂತ ಅಂದ್ಮೇಲೆ ಯಾವ್ದೇ ತರ ಇರ್ಬೋದು, ಪಾತ್ರ ಏನೇ ಇರ್ಬೋದು, ಅದನ್ನ ನಾವು ಬೇಡ ಅಂತ ತಿರಸ್ಕರಿಸಬಾರ್ದು. ನನ್ನ ಪ್ರಕಾರ ಬೇಡ ಅಂತ ಅನ್ನೋರು ಆರ್ಟಿಸ್ಟೇ ಅಲ್ಲ. ಸೊ ನಾನು ಸಾಂಗ್ ಕೇಳಿದೆ, ನನ್ಗೆ ತುಂಬಾ ಇಷ್ಟ ಆಯ್ತು. ಸೊ ಒಪ್ಕೊಂಡಿದ್ ನೆಕ್ಸ್ಟ್ ಡೇನೆ ರಿಹರ್ಸಲ್ ಇತ್ತು, ಮುಗಿಸಿ ಸಾಂಗ್ಸ್ ಎಲ್ಲ ಮಾಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು. ಸೆಟಲ್ ಎಲ್ಲ ಕೇಳಿದೆಲ್ಲ ಕೊಡಿಸ್ತಾ ಇದ್ರು. ಸೊ ಥ್ಯಾಂಕ್ ಯು. ಇಲ್ಲ ಸರ್, ನಾನು ಆಕ್ಚುಲಿ ಯಾವ್ದು ಮೂವಿ ಮಾಡಿಲ್ಲ. ಇದು ನನ್ನ ಫಸ್ಟ್ ಮೂವಿಲಿ ಫಸ್ಟ್ ಸಾಂಗ್, ಫಸ್ಟ್ ಡ್ಯಾನ್ಸ್ ಮಾಡಿದ್ದೀನಿ ಸರ್. ಯಾರು ತುಳಿಯಕ್ಕೆ ಪ್ರಯತ್ನ ಪಡಲಿಲ್ಲ ಕನ್ನಡದಲ್ಲಿ? ಕನ್ನಡದಲ್ಲಿ ತುಳಿಯಕ್ಕೆ ಪ್ರಯತ್ನ ಪಡಲಿಲ್ವಾ ನೀವು? ಇಲ್ಲ ಸರ್. ಬೆಳೀತಾ ಇದಾರೆ ಅಂದ್ರೆ ತುಳಿತಾರೆ ಕನ್ನಡದವರು ಅಂತ ಹೇಳಿದ್ರು ಒಂದು ಇಂಟರ್ವ್ಯೂ ಅಲ್ಲಿ. ಯಾರು? ನಾನಾ? ಹೌದು. ನಾನು ಯಾವಾಗ 19 ವರ್ಷದ ಹುಡುಗಿ, ನನಗೆ ಅವಾಗ ಸರಿ ಯಾವುದು ತಪ್ಪೆ ಯಾವುದು ಅಂತ ನನಗೆ ಗೊತ್ತಿರ್ಲಿಲ್ಲ. ಅವಾಗ ನನಗೆ ಬುದ್ಧಿ ಇಲ್ದಾಗ ಹೌದು ಕನ್ನಡದಲ್ಲಿ ತುಳಿತಾರೆ, ಬೆಳ್ಸಲ್ಲ, ಅದಕ್ಕೆ ನಾನು ತೆಲುಗು ಇಂಡಸ್ಟ್ರಿಗೆ ಹೋಗ್ಬೇಕು ಅಂತ ಹೇಳಿದ್ದುಂಟು. ಬಟ್ ಆಮೇಲೆ ನಾನು ಅದನ್ನ ತಿದ್ಕೊಂಡು ಕನ್ನಡದಲ್ಲೇ ರೀಲ್ಸ್ ಮಾಡ್ಕೊಂಡು ಕನ್ನಡದಲ್ಲೇ ಬೆಳೆದ್ ನಿಂತು ಇವಾಗ ಇಲ್ಲಿದ್ದೀನಿ ಅಂತ ಅಂದ್ರೆ ನಾನು ಕನ್ನಡಕ್ಕೆ ಅಷ್ಟು ಅಪ್ರಿಶಿಯೇಟ್ ಮಾಡ್ತಾ ಇದ್ದೀನಿ ಅಂತಾನೆ ಅಲ್ವಾ? ನಾನು ಕನ್ನಡ ನಾನು ಅಪ್ರಿಶಿಯೇಟ್ ಮಾಡ್ಕೊಂಡು ಕನ್ನಡದವ್ಳು ನಾನು ಅಂತ ಹೇಳ್ಕೊಂಡು ನಾನು ಕನ್ನಡದಲ್ಲಿ ನೀರ್ ತಿಂದು ಕನ್ನಡದಲ್ಲಿ ಅನ್ನ ತಿಂದು ಇವತ್ತು ನಾನು ಅಷ್ಟು ಮರ್ಯಾದೆ ಕೊಟ್ಟಿರೋದಕ್ಕೆ ನನಗೊಂದು ಮರ್ಯಾದೆ ಸಿಕ್ಕಿ ನಾನು ಇಲ್ಲಿ ಇರೋದು ಸರ್. ಬಟ್ ನಿಮ್ ಪಾರ್ಟ್ ಪೂರ್ತಿ ತೆಲುಗು ವರ್ಷನ್ ಅಲ್ಲೇ ಇದೆಯಲ್ಲ ಮ್ಯಾಮ್? ಇವಾಗ ಆಲ್ರೆಡಿ ಹೇಳಿದ್ದಾರೆ ಅಲ್ವಾ ತೆಲುಗು. ಇವಾಗ ನೀವೇ ಹೇಳಿದ್ರಿ ಆರ್ಟಿಸ್ಟ್ ಆಗಿ ಇಲ್ಲ ಅನ್ನಕ್ ಆಗಲ್ಲ ಅಂತ. ಅದ್ ನಿಮಗೆ ತೆಲುಗು ಆಫರ್ ಬಂದಾಗ ಇಲ್ಲ ಅನ್ಬೇಡಿ, ಯಾಕಂದ್ರೆ ನಮ್ಮವ್ರು ಬೇರೆ ಇಂಡಸ್ಟ್ರಿಲಿ ಇದಾರೆ ಅಂದ್ರೆ ನಮಗೂ ಖುಷಿನೇ. ಆದ್ರೆ ಈ ಕನ್ನಡ ಸಿನಿಮಾದಲ್ಲಿ ನೀವು ಒಂದ್ ಮಾತು ಹೇಳ್ಬೋದಿತ್ತಲ್ಲ, ಈ ತರ ಲಿರಿಕ್ಸ್ ಇದೆ, ಇದು ಓಕೆನಾ, ನಾನ್ ಕನ್ನಡದವಳು ಫಸ್ಟ್ ಸಾಂಗ್ ಮಾಡ್ತಾ ಇದ್ದೀನಿ ಅಂತ. ಹೌದು, ನಿಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ಬೋದಿತ್ತು. ಬಟ್ ನನಗೆ ಆ ಸಾಂಗ್ ಕೇಳಿದಾಗ ನನಗೆ ಆ ತರ ಅನ್ಸಿಲ್ಲ ಮ್ಯಾಮ್. ಯಾಕೆಂದ್ರೆ ಇದು ಕನ್ನಡ ಮೂವಿ, ಕನ್ನಡದಲ್ಲಿ ರಿಲೀಸ್ ಆಗೋದು. ಎಲ್ಲಾ ಕನ್ನಡದವರೇ ಕುತ್ಕೊಂಡು ನೋಡುವಂತ ಇದ್ದಾಗ ಇದು ನೋಡ್ತಾರೆ, ಅರ್ಥ ಮಾಡ್ಕೊಂತಾರೆ ಅಂತ. ಸೊ ಇದು ನನ್ನ ಪಾಯಿಂಟ್ ಆಫ್ ವ್ಯೂನಲ್ಲ, ನಾನೊಬ್ಬ ಆಡಿಯನ್ ಆಗಿ ಈ ಪ್ರಶ್ನೆ ಕೇಳ್ತಾ ಇರೋದು. ಯಾರೇ ಆಡಿಯನ್ ಆದ್ರೂ ಇದನ್ನೇ ಕೇಳ್ತಾರೆ, ಅದಕ್ಕೆ ನಾನು ಆಡಿಯನ್ ಪಾಯಿಂಟ್ ಆಫ್ ವ್ಯೂನಲ್ಲ ನಾವೆಲ್ಲರೂ ಪ್ರಶ್ನೆ ಕೇಳೋದು. ಮ್ಯಾಮ್ ಇವಾಗ ಮ್ಯೂಸಿಕ್ ಸಾಂಗ್ ಎಲ್ಲ ಯಾರು ಬರ್ದಿರೋದು ಅಂತ ಕೇಳಿದಾಗ ಕಿರಣ್ ಸರ್ ಅಂತ. ಅವ್ರು ಎಷ್ಟು ಸಾಂಗ್ ಮಾಡಿದ್ದಾರೆ, ಎಷ್ಟು ಸಾಂಗ್ಸ್ ಹಿಟ್ ಆಗಿದ್ದಾರೆ, ಒಳ್ಳೊಳ್ಳೆ ಸೂಪರ್ ಸ್ಟಾರ್ಸ್ಗೆಲ್ಲ. ಸೊ ನನಗೆ ಅವಾಗ ನನಗೇನು ಅನ್ಸ್ಲಿಲ್ಲ ಕ್ವಶನ್ ಮಾಡ್ಬೇಕು, ಇಲ್ಲ ಈ ತರ ಇರ್ಬೇಕು ಆ ತರ ಇರ್ಬೇಕು, ನನಗೆ ಅನ್ಸಿಲ್ಲ. ನನಗೆ ಓಕೆ ಅನ್ಸ್ತು, ನಾನು ಮಾಡ್ತೀನಿ.